ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಇವತ್ತು ನಾವಿರೋದು ಪೊಲೀಸ್ ಲೇಔಟ್ನ ಸಿಂಗಲ್ ಫ್ಲೋರ್ ಮನೆ ಮುಂದ್ಗಡೆ. ಈ ಮನೆಯ ಡೈಮೆನ್ಷನ್ ಬಂದು 30-40. ಸೊ ಇದು ಕಂಪ್ಲೀಟ್ಲಿ ಡೆವಲಪ್ಡ್ ಲೇಔಟ್ ಆಗಿದೆ. ಸೊ ಅಕ್ಕಪಕ್ಕದಲ್ಲಿ ಏನಿದೆ ಅಂತ ಅಂದರೆ ಸ್ಕೂಲ್ ಆ್ಯಂಡ್ ಕಾಲೇಜಸ್. ಸ್ಕೂಲ್ ಬಂದು ತಿರುಮಲ ಸ್ಕೂಲ್ ಇದೆ, ಕಾಲೇಜ್ ಮೈಸೂರು ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇದೆ. ಸೊ ನಮಗೆ ಗ್ರೋಸರೀಸ್ ಏನೇ ಆಗಿರೋದು ಓನ್ಲಿ 100 ಮೀಟರ್ಸ್ ಹತ್ರದಲ್ಲೇ ಇರುತ್ತೆ. ಮನೆ ಮುಂದೆ 30 ಫೀಟ್ ರೋಡ್ ಇರುತ್ತೆ. ಆಚೆನೆ 2 ಕಾರ್ನ ಪಾರ್ಕ್ ಮಾಡೋಷ್ಟು ಪಾರ್ಕಿಂಗ್ ಸ್ಪೇಸ್ ಇದೆ. ಒಳಗಡೆ ಕೂಡ 3 ಬೈಕ್ನ ಪಾರ್ಕ್ ಮಾಡೋಷ್ಟು ಪಾರ್ಕಿಂಗ್ ಸ್ಪೇಸ್ ಇದೆ. ಇನ್ನು ಗೇಟ್ ವಿಷಯಕ್ಕೆ ಹೋದ್ರೆ MS ಸ್ಟೀಲಿಂದ ಗೇಟ್ ಡಿಸೈನ್ ಮಾಡಿದ್ದಾರೆ. ಸಿಂಪಲ್ ಎಲಿವೇಶನ್ ಕೊಟ್ಟಿದ್ದಾರೆ. ಈ ಮನೆ ಸಿಂಗಲ್ ಫ್ಲೋರ್ ಆಗಿರುತ್ತೆ. ಸೊ ಮನೆ ಒಳಗಡೆ ಹೋಗೋಣ. ಗೇಟ್ ಒಳಗಡೆ ಇರೋ ಪಾರ್ಕಿಂಗ್ ಫೆಸಿಲಿಟೀಸ್ ಇದೆ. ಇಲ್ಲಿ 3 ಬೈಕ್ಸ್ನ ನಿಲ್ಲಿಸ್ಕೋಬೋದು ಅಂತ ಹೇಳ್ತೆ. ಆ್ಯಂಡ್ ಇಲ್ಲಿ ಆಚೆ ಏನಿದೆ, ಆಚೆ ಎಲ್ಲ ಮನೆ ಫುಲ್ ಏನಿದೆ ಅದೆಲ್ಲ ವಾಲ್ ಕ್ಲಾಡಿಂಗ್ ಅಂದರೆ ವಾಲ್ ಟೈಲ್ಸಿಂದ ಫಿನಿಶಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಆಚೆ ಒಳಗಡೆ ಇರೋ ಒಂದು ವಿಂಡೋ ಅಂದರೆ ಕಿಚನ್ ಹತ್ರ ಇರೋ ವಿಂಡೋ ಇದಾಗಿದೆ. ಸೊ ಒಳಗಡೆ ಹೋಗೋಣ. ಮನೆಯ ಮೇನ್ ಡೋರ್ ಆ್ಯಂಡ್ ಪೂಜಾ ರೂಮ್ 2 ಫ್ರೇಮಿಂಗಿಂದ ಹಿಡಿದು ಎಲ್ಲ ಫಸ್ಟ್ ಟೇಕ್ ಆಗಿರುತ್ತೆ. ಆ್ಯಂಡ್ ಈ ಚಾನಲ್ಸ್ ಎಲ್ಲ ಯುರೋಪ ಚಾನಲಲ್ಲಿ ಕೊಟ್ಟಿದ್ದಾರೆ. ಈ ಮನೆ ನೀವು ಕಂಪ್ಲೀಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಒಂದು ನ್ಯೂಡ್ ಕಲರ್ ಅಥವಾ ತುಂಬ ಡೀಸೆಂಟ್ ಕಲರಲ್ಲಿ ಟೈಲ್ ಸೆಲೆಕ್ಷನ್ ಆಗಿರ್ಬೋದು, ಪೇಂಟ್ ಆಗಿರ್ಬೋದು, ಆ ಥರ ಮಾಡಿದ್ದಾರೆ. ಸೊ ಮನೆಗೆ ತುಂಬಾ ಡೀಸೆಂಟ್ ಲುಕ್ನ ಕೊಡುತ್ತೆ. ಸೊ ನೀವು ನೋಡ್ತಾ ಇರೋದು ಇದು ಲಕ್ಸುರಿಯಾದ ಲಿವಿಂಗ್ ಏರಿಯಾ. ಮೇಲ್ಗಡೆ ನೋಡಿ ತುಂಬಾ ಡೀಸೆಂಟ್ ಆ್ಯಂಡ್ ಲಕ್ಸುರಿಯಾದ ಒಂದು ಫಾಲ್ ಸೀಲಿಂಗ್ನ ಕೊಟ್ಟಿದ್ದಾರೆ. 66 ಇಂಚಸ್ ಆಗೋಷ್ಟು ಟಿವಿಗೆ ಸ್ಪೇಸಿಂಗ್ ಕೊಟ್ಟಿದ್ದಾರೆ. ಸೊ ಈ ವಾಲ್ ಏನಿದೆ ಲ್ಯಾಮಿನೇಟ್ ಫಿನಿಶಿಂಗಿಂದ ಫುಲ್ ವಾಲ್ನ ಡಿಸೈನ್ ಮಾಡಿದರೆ ಆ ಕಲರ್ ಕಾಂಬಿನೇಷನ್ ಆಲ್ಸೋ ಸೋ ಗುಡ್. ಆ್ಯಂಡ್ ಇಲ್ಲಿ ವಿಂಡೋ ಇದೆಯಲ್ಲ ಅದು ಕೂಡ ಫಸ್ಟ್ ಸ್ಟಿಕ್ಕಲ್ಲಿ ಡಿಸೈನ್ ಮಾಡಿದ್ದಾರೆ. ಸೊ ಆಚೆ ಏನಿದೆ ಅಲ್ಲಿ ಕೂಡ ಸ್ಪೇಸಿಂಗ್ ಕೊಟ್ಟಿದ್ದಾರೆ. ಲೈಕ್ ಸೆಟ್ ಬ್ಯಾಕ್ನ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ 1 ಫೀಟ್ ಅಷ್ಟು ಸೆಟ್ ಬ್ಯಾಕ್ನ ಬಿಟ್ಟಿದ್ದಾರೆ. ಸೊ ಮನೆಗೆ ಗಾಳಿ ಬೆಳಕು ಏನೇ ಆದರೂ ತುಂಬಾ ಚೆನ್ನಾಗಿದೆ ಮನೆ. ಸೊ ಫಸ್ಟ್ ಈ ಮನೆಯ ಫಸ್ಟ್ ಬೆಡ್ರೂಮ್ಗೆ ಹೋಗೋಣ. ಈ ಮನೆಗೆ 2 ಬೆಡ್ರೂಮ್ ಇದೆ. ಒಂದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ, ಒಂದಕ್ಕೆ ಕಾಮನ್ ಬಾತ್ರೂಮ್ ಇದೆ. ನಾನು ಹೇಳಿದ್ದು ಫಸ್ಟ್ ಬೆಡ್ರೂಮ್ ಇದೆ. ಸೊ ಈ ಮನೆಯಲ್ಲಿ ಒಂದು ಕಿಂಗ್ ಸೈಜ್ ಬೆಡ್ ಹಾಕಿಸ್ಕೊಂಡು ಇನ್ನು 2 ಫೀಟ್ ಅಥವಾ 2.5 ಫೀಟ್ ನಡೆದಾಡೋ ಅಷ್ಟು ಸ್ಪೇಸಿಂಗ್ ಇದೆ. ಸೊ ದಿಸ್ ಇಸ್ ದ ವಾರ್ಡ್ರೂಮ್. ಇಟ್ಸ್ ಓಪನಬಲ್ ವಾರ್ಡ್ರೂಮ್, ಲಾಕ್ ಆಗಿದೆ. ಸೊ ಇಟ್ಸ್ ಓಪನಬಲ್ ವಾರ್ಡ್ರೂಮ್. ಇದು ಡ್ರೆಸ್ಸಿಂಗ್ ಏರಿಯಾ. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಫಾಲ್ ಸೀಲಿಂಗ್ನ ಕೊಟ್ಟಿದ್ದಾರೆ. ಸೊ ಈ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇರೋದು. ಸೊ ಐ ವಿಲ್ ಶೋ ದಟ್. ಸೊ ದಿಸ್ ದ ಅಟ್ಯಾಚ್ ಬಾತ್ರೂಮ್. ಇಲ್ಲಿ ನೋಡ್ಬೋದು ಶವರ್ ಏರಿಯಾಗೆ ಮತ್ತು ಇಲ್ಲಿ ಏನು ಟೈಲ್ ಸೆಲೆಕ್ಷನ್ ಇದೆ ಸೊ ಅಲ್ಲಿ ಶವರ್ ಏರಿಯಾದು ಡಿಫ್ರೆಂಟ್ ಆಗಿದೆ. ಸೊ 7 ಫೀಟ್ ತನಕ ಟೈಲ್ನ ಪ್ರೊವೈಡ್ ಮಾಡಿದ್ದಾರೆ. ಒಂದು ಫ್ಲೋರ್ ಮೌಂಟೆಡ್ ಕಮೋಡ್ನ ಕೊಟ್ಟು ಮೇಲ್ಗಡೆ ಜಾಗ್ವಾ ಫಿಟ್ಟಿಂಗ್ಸ್ ಎಲ್ಲ ಇಲ್ಲಿರೋ ಎಲ್ಲ ವಾಶ್ರೂಮ್ ಏರಿಯಾದಲ್ಲಿ ಇರೋ ಎಲ್ಲ ಫಿಟ್ಟಿಂಗ್ಸ್ ಜಾಗ್ವಾ ಫಿಟ್ಟಿಂಗ್ಸ್ ಆಗಿರುತ್ತೆ. ಈ ರೂಮ್ಗೂ ಅಷ್ಟೇ. ಈ ರೂಮ್ಗೂ ಕೂಡ ಫಸ್ಟ್ ಟೀಕ್ ಫ್ರೇಮ್ ಆ್ಯಂಡ್ ಡೋರ್ 2 ಕೂಡ ಟೀಕ್ ಆಗಿರುತ್ತೆ. ಸೊ ಇಲ್ಲಿರೋ ರೂಮ್ ಪಕ್ಕನೇ ದೇವ್ರ ಮನೆ ಇದೆ. ಇಲ್ಲಿ ಕಾರ್ವಿಂಗ್ಸ್ ಆಗಿರ್ಬೋದು, ಫ್ರೇಮಿಂಗ್ ಆಗಿರ್ಬೋದು ಎಲ್ಲ ಫಸ್ಟ್ ಟೀಕಲ್ಲಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಇಬ್ಬರು ಕುತ್ಕೊಂಡು ಪೂಜೆ ಮಾಡೋಷ್ಟು ಸ್ಪೇಸಿಂಗ್ ಇದೆ. ಸೊ ಎಲ್ಲಿ ತನಕ 8 ಫೀಟ್ ಅಥವಾ 9 ಫೀಟ್ ತನಕ ಏನಿದೆ ಅಲ್ಲಿ ತನಕನೂ ಟೈಲ್ಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ಒಂದು ಸಿಂಪಲ್ ಫಾಲ್ ಸೀಲಿಂಗ್ನ ಕೊಟ್ಟಿದ್ದಾರೆ. ಸೊ ದೇವ್ರ ಮನೆ ಪಕ್ಕನೇ ಇನ್ನೊಂದು ರೂಮ್. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲ, ಇದಕ್ಕೆ ಕಾಮನ್ ಬಾತ್ರೂಮ್ ಇದೆ. ಸೊ ಇದರಲ್ಲೂ ಅಷ್ಟೇ ಒಂದು ಓಪನಬಲ್ ವಾರ್ಡ್ರೂಮ್ ಆ್ಯಂಡ್ ಮೇಲ್ಗಡೆ ಲಾಫ್ಟ್. ಇದು ಕಿಂಗ್ ಸೈಜ್ ಹಾಕ್ಕೊಂಡು ಕೂಡ ಒಂದು 3 ಫೀಟ್ ಅಷ್ಟು ಜಾಗ ಇದೆ. ತುಂಬ ಸ್ಪೇಷಿಯಸ್ ಆಗಿದೆ ರೂಮ್. ಇಲ್ಲೂ ಕೂಡ ನಿಮಗೆ ಆಚೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಇಲ್ಲೂ ಕೂಡ ನಮಗೆ ಸ್ಪೇಸಿಂಗ್ ಇದೆ ಗಾಳಿ ಬೆಳಕಿಗೆ. ಸೊ ಇದು ಕೂಡ ಫಸ್ಟ್ ಟೇಕ್ ಆಗಿರುತ್ತೆ. ಸೊ ನೆಕ್ಸ್ಟ್ ಅಡುಗೆ ಮನೆಗೆ ಹೋಗೋಣ. ದಿಸ್ ದ ಕಿಚನ್. ಆಲ್ಮೋಸ್ಟ್ 6 ಸೀಟರ್ಸ್ ಡೈನಿಂಗ್ ಸೆಟ್ನ ನೀವು ಹಾಕ್ಬೋದು, ಅಷ್ಟು ಸ್ಪೇಸಿಂಗ್ ಇದೆ. ದಿಸ್ ದ ಕಿಚನ್. ಇದು ಮಾಡ್ಯುಲರ್ ಕಿಚನ್. ಸೊ ಓಪನಬಲ್ ವಾರ್ಡ್ರೋಬ್ಸ್, ಮೇಲ್ಗಡೆ ಲಾಫ್ಟ್. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ದಟ್ ನ್ಯೂಡ್ ಕಲರಲ್ಲಿ ಏನು ಡಿಸೈನ್ ಮಾಡಿದ್ದಾರೆ ಮನೆಗೆ ಸೀರಿಯಸ್ಲಿ ತುಂಬಾ ರಿಚ್ ಲುಕ್ನ ಕೊಡ್ತಾ ಇದೆ. ಸೊ ಇಲ್ಲಿ ಡೈನಿಂಗ್ ಸೆಟ್ ಹಾಕೋದ್ರಿಂದ ಇಲ್ಲೇ ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ
ಸೇಮ್ ನಮಗೆ ಯಾವುದ್ಯಾವುದು ಮೇನ್ ಹೈಲೈಟಿಂಗ್ ವಾಲ್ ಇದೆ ಈ ಮನೇಲಿ ಅದನ್ನು ಹೈಲೈಟಿಂಗ್ ಮಾಡಿದ್ದಾರೆ. ಸೊ ಇದು ಆರ್ಚ್ ಥರ ಡಿಸೈನ್ ಮಾಡಿ ಒಂದು ಪಾರ್ಟಿಷನ್ ವಾಲ್ ಥರ ಈ ಡಿಸೈನ್ನ ಕೊಟ್ಟಿದೆ. ಇದು ಸಿಂಗಲ್ ಫ್ಲೋರ್ ಮನೆ ಆಗಿರೋದ್ರಿಂದ ಪಕ್ಕ ವಾಸ್ತುವಾಗಿ ಮನೆ ಕಟ್ಟಿದ್ದಾರೆ. ಸೊ ಈ ಹಾಲಲ್ಲಿಂದ ಹಾಲ್ ಪಕ್ಕನೇ ಯುಟಿಲಿಟಿ ಏರಿಯಾಗೆ ಡೋರ್ನ ಕೊಟ್ಟಿದ್ದಾರೆ. ನಾನು ಹೇಳ್ದಂಗೆ ಒಂದು ಕಾಮನ್ ಬಾತ್ರೂಮ್ ಇದೆ, ಇಂಡಿಯನ್ ಟಾಯ್ಲೆಟ್, ಆ್ಯಂಡ್ ಇದು ಯುಟಿಲಿಟಿ ಏರಿಯಾ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸಮ್ ಕೆಪಾಸಿಟಿ ಕೂಡ ಇಲ್ಲೇ ಇದೆ. ಸಮ್ ಕೆಪಾಸಿಟಿ ಬಂದು 9000 ಲೀಟರ್, ಟ್ಯಾಂಕ್ ಕೆಪಾಸಿಟಿ ಬಂದು 1000 ಲೀಟರ್ ಆಗಿರುತ್ತೆ. ಪಾರ್ಕಿಂಗ್ ಪಕ್ಕನೇ ನಮಗೆ ಟೆರೆಸ್ಗೆ ಹೋಗುವಂಥ ವೇನ ಕೊಟ್ಟಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ 2 ಫೀಟ್ ಅಷ್ಟು ಗ್ಯಾಪ್ ಇದೆ. ಸೊ ಒಳಗೆ ಟೆರೆಸ್ ಏರಿಯಾಗೆ ಹೋಗೋಣ. ಸೊ ಟೆರೆಸ್ ಏರಿಯಾಗೆ ಹೋಗ್ಬೇಕಾದ್ರೆ ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸ್ ಆಗಿರುತ್ತೆ. ದಿಸ್ ದ ಟೆರೆಸ್ ಏರಿಯಾ. ನಿಮ್ಗೆ ಟೆರೆಸ್ ಏರಿಯಾಗೆ ಬರ್ಬೇಕಾದ್ರೆ ಈ ಪೇಂಟಿಂಗ್ ಕಾಣಿಸುತ್ತೆ. ದಿಸ್ ದ ಎಲಿವೇಶನ್ ನಿಮಗೆ ಸ್ಟಾರ್ಟಿಂಗ್ ಕಾಣಿಸುತ್ತೆ. ಸೊ ಇಲ್ಲಿ ಆಲ್ರೆಡಿ ಟೆರೆಸ್ಗೆ ಡ್ಯಾಮ್ ಪ್ರೂಫ್ ಆಗಿದೆ. ಮೇಲ್ಗಡೆ 1000 ಲೀಟರ್ ಕೆಪಾಸಿಟಿ ಇರೋ ವಾಟರ್ ಟ್ಯಾಂಕ್ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ಬಟ್ಟೆ ವಾಶ್ ಮಾಡುವಂಥ ವಾಷಿಂಗ್ ಸ್ಟೋನ್ ಕೊಟ್ಟಿದ್ದಾರೆ. ಹ್ಯಾಂಗಿಂಗ್ ರಾಡ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು ಅಕ್ಕಪಕ್ಕದಲ್ಲಿ ಆಲ್ರೆಡಿ ಮನೆ ಆಗಿದೆ. ಸೊ ಇದು ಕಂಪ್ಲೀಟ್ಲಿ ಡೆವಲಪ್ಡ್ ಲೇಔಟ್ ಆಗಿದೆ. ಸೊ ಅಕ್ಕಪಕ್ಕದಲ್ಲಿ ಏನಿದೆ ಅಂತ ಅಂದರೆ ಸ್ಕೂಲ್ ಆ್ಯಂಡ್ ಕಾಲೇಜಸ್. ಸ್ಕೂಲ್ ಬಂದು ತಿರುಮಲ ಸ್ಕೂಲ್ ಇದೆ. ಕಾಲೇಜ್ ಮೈಸೂರು ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇದೆ. ಸೊ ನಮಗೆ ಗ್ರೋಸರೀಸ್ ಏನೇ ಆಗಿರೋದು ಓನ್ಲಿ 100 ಮೀಟರ್ಸ್ ಹತ್ರದಲ್ಲೇ ಇರುತ್ತೆ. ಮನೆ ಹೇಗಿದೆ ಅಂತ ನೋಡಾಯಿತು. ಸೊ ಈಗ ಸ್ಟ್ರಕ್ಚರ್ ಡೀಟೇಲ್ಸ್ ಹೇಳೋ ಸಮಯ. ಈ ಮನೆಗೆ 14 ಪಿಲ್ಲರ್ಸ್ನ ಯೂಸ್ ಮಾಡಿದ್ದಾರೆ. ACC ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಸೊ ಮನೆಯ ಕಂಪ್ಲೀಟಾಗಿ ರೆಡ್ ಬ್ರಿಕ್ಸಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಫುಲ್ ಮನೆಗೆ ಏನಿದೆ ಪೇಂಟಿಂಗ್ ಎಲ್ಲ ಏಷ್ಯನ್ ಪೇಂಟ್ನ ಯೂಸ್ ಮಾಡಿದ್ದಾರೆ. ಲಾಕ್ ಎಲ್ಲ ಯುರೋಪ ಚಾನಲ್ ಕೊಟ್ಟಿದ್ದಾರೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಆ್ಯಂಡ್ ಪ್ಲಂಬಿಂಗ್ ಫಿಟ್ಟಿಂಗ್ಸ್ ಎಲ್ಲ ಜಾಗ ಫಿಟ್ಟಿಂಗ್ಸ್ ಆಗಿರುತ್ತೆ. ನನಗೆ ಒಂದು ಅಟ್ಯಾಚ್ ಬಾತ್ರೂಮ್, ಒಂದು ಕಾಮನ್ ಬಾತ್ರೂಮ್ ಆಗಿರುತ್ತೆ. ಸೊ ಕಂಪ್ಲೀಟ್ ಮನೆಯನ್ನು ಫಸ್ಟ್ ಸ್ಟಿಕ್ಕಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಮನೆ ಸ್ವಿಚಸ್ ಆ್ಯಂಡ್ ವೈರಿಂಗ್ ಎಲ್ಲ ವಿ-ಗಾರ್ಡ್ ಆ್ಯಂಡ್ ಲೀಶರ್ ಸ್ವಿಚಸ್ನ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಕಂಪ್ಲೀಟ್ ಸ್ಟ್ರಕ್ಚರ್ ಡೀಟೇಲ್ಸ್ ಆಯಿತು. ಡೈರೆಕ್ಟ್ ಓನರ್ ಕಾಂಟ್ಯಾಕ್ಟ್ ಆಗಿರುತ್ತೆ. ಆ್ಯಂಡ್ ನಿಮ್ಗೆ ಯಾವುದೇ ಡೌಟ್ ಇತ್ತು ಅಂದರೆ ನಮ್ಮ ಟೀಮ್ ನಿಮ್ಮನ್ನ ಗೈಡ್ ಮಾಡ್ತಾರೆ. ನಿಮ್ಗೆ ಯಾವುದೇ ಡೌಟ್ ಇದ್ದರೂ ಸ್ಕ್ರೀನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಡೂ ಸಬ್ಸ್ಕ್ರೈಬ್. ನಮ್ಮ ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡಿಲ್ಲ ಅಂದರೆ ಡೂ ಫಾಲೋ. ಇದೇ ಥರ ಇನ್ನೊಂದು ಬ್ಯೂಟಿಫುಲ್ ಆದ ಮನೆ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಟಿಲ್ ದೆನ್ ಜೈ ಶ್ರೀರಾಮ್. ಥ್ಯಾಂಕ್ ಯು.